ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಸಹ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಚುನಾವಣಾಧಿಕಾರಿ ಹರೀಶ್ ಕುಮಾರ್ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದ ಮನ್ಸೂರ್ ಅಲಿಗೆ ಶಾಸಕ ರಿಜ್ವಾನ್ ಅರ್ಷದ್ ಪುಟ್ಟಣ್ಣ, ಮಾಜಿ ಶಾಸಕ ನಾಗೇಶ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಥನ್ನು ನೀಡಿದರು. ನಾಮಪತ್ರ ಸಲ್ಲಿಕೆ ಮುನ್ನ ಬೃಹತ್ ರೋಡ್ ಶೋ ಕೂಡ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಮನ್ಸೂರ್ ಅಲಿ ಖಾನ್ 1 ಲಕ್ಷ ಮತಗಳ ಅಂತರದಿಂದ ಗೆಲ್ತೇನೆ ಅಂತ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದರು. ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ನಾಮಿನೇಷನ್ ಮಾಡಿದ್ದೀರಾ, ಫಸ್ಟ್ ರಿಯಾಕ್ಷನ್ ಏನು ಸರ್ ನಿಮ್ಮದು? ನಾನು ಫಸ್ಟ್ ರಿಯಾಕ್ಷನ್ ಆಚೆ ಜನರು ನೋಡಿ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ, ನಾವು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಸೀಟ್ ಗೆಲ್ತೀವಂತ. ಸರ್, ಮನ್ಸೂರ್ ಅಲಿ ಖಾನ್ಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತದಾರ ಯಾಕೆ ಮತ ಹಾಕ್ಬೇಕು ಸರ್? ನೀವು ಪ್ರೀವಿಯಸ್ ರೆಕಾರ್ಡು ನಮ್ಮ PC ಮೋಹನ್ ಸಾಹೇಬ್ರದ್ದು ನೋಡಿ, 3 ಟರ್ಮ್ಸ್ ಅವರು ಏನು ಪ್ರೋಗ್ರೆಸ್ ಮಾಡಿಸಿದ್ದಾರೆ ಬೆಂಗಳೂರಿಗೆ, ರಿಪೋರ್ಟ್ ಕಾರ್ಡ್ ಕೊಡಲಿ, ಮತ್ತು ಏನು ಮಾಡ್ಬೋದಿತ್ತು. ನನ್ನ ಹತ್ರನೂ ಒಂದು ವಿಷನ್ ಇದೆ ಬೆಂಗಳೂರು ಅಭಿವೃದ್ಧಿಗೆ, ಮತ್ತು ಕರ್ನಾಟಕ ಹಿತದಲ್ಲಿ ಏನು ಮಾತಾಡಿದ್ದಾರೆ ಅವರು. ನಾನು MP ಆದರೆ ಕರ್ನಾಟಕ ಹಿತದಲ್ಲಿ ಮಾತಾಡ್ತೀನಿ ಪಾರ್ಲಿಮೆಂಟ್ನಲ್ಲಿ. ಯಾವ ಸಿಚುವೇಶನ್ ಇರಲಿ, ಫಂಡ್ಸ್ ಸಿಟಿ ಡೆವಲಪ್ಮೆಂಟ್ಗೆ ಇರಲಿ, ಡ್ರಾಟ್ ಸಿಚುವೇಶನ್ಗೆ ಇರಲಿ, ನಾನು ಫೈಟ್ ಮಾಡಿ ಅದು ಫಂಡ್ಸ್ ತಗೊಂಡು ಬರ್ತೀನಿ ನಾನು. ಸೊ ನಾನು ಕರ್ನಾಟಕ ಇಂಟರ್ಸಿಟಿ, ನಾನು MP ಆಗೋದು ಬೆಂಗಳೂರು ಹಿತ, ಕರ್ನಾಟಕ ಹಿತಕ್ಕೆ. ಸರ್, ಈಗ ಕಳೆದ ಕೆಲ ದಿನಗಳಿಂದ ಕ್ಷೇತ್ರದಲ್ಲಿ ಓಡಾಟ ಮಾಡ್ತಾ ಇದ್ದೀರಾ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಸಮಸ್ಯೆ ಏನಿದೆ ಸರ್ ಮೇಜರ್ ಆಗಿ ಅಂತ? ಟ್ರಾಫಿಕ್ ಸಮಸ್ಯೆ ಇದೆ, ಮತ್ತು ವಾಟರ್ ಪ್ರಾಬ್ಲಮ್ ಇದೆ, ಮತ್ತು ಒಂದು ಸೀಸನ್ನಲ್ಲಿ ಫ್ಲಡ್ಡಿಂಗ್ ಆಗುತ್ತೆ, ಒಂದು ಸೀಸನ್ನಲ್ಲಿ ಡ್ರಾಟ್ ಸಿಚುವೇಶನ್ ಇರುತ್ತೆ, ಮತ್ತು ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಫೀಡರ್ ಬಸ್ ಸಿಸ್ಟಮ್ ಮಾಡಿಸ್ಬೇಕು, ಮತ್ತು ಇನ್ನೊಂದು ಎನ್ವೈರ್ಮೆಂಟು ನೋಡಿ. ಬೆಂಗಳೂರು ಇದ್ದಿದ್ದು ಇವತ್ತು 37 ಡಿಗ್ರೀಸ್ ಇದೆ. ಲೇಕ್ಸ್ ರಿಜುವಿನೇಷನ್, ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಿಸ್ಬೇಕು, ಅದೆಲ್ಲ ಅದು ಸಸ್ಟೈನೇಬಲ್ ಸಿಟಿ ಆಗಬೇಕಾದ್ರೆ ಅದೆಲ್ಲ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು. ಮೆಟ್ರೋನೂ ಇರಬೇಕು, ಲೇಕ್ ಡೆವಲಪ್ಮೆಂಟು ಇರಬೇಕು, ನೀರು ಬೇಕು ಜನಕ್ಕೆ. ಮನ್ಸೂರ್ ಅಲಿ ಖಾನ್ MP ಆದರೆ ಇವಕ್ಕೆಲ್ಲರಿಗೂ ಕೂಡ ಮುಕ್ತಿ ಸಿಗುತ್ತಾ ಸರ್? ಮುಕ್ತಿ ಸಿಗಬೇಕಾದ್ರೆ ಅಟ್ಲೀಸ್ಟ್ ನಾನು ಎಫರ್ಟ್ ಮಾಡ್ತೀನಿ. ನಾನು ಫಂಡ್ಸ್ ಸೆಂಟರಿಂದ, ಇದು ಸೆಂಟರ್ ಸ್ಟೇಟ್ ಇಶ್ಯೂ. ಫಾರ್ ಎಕ್ಸಾಂಪಲ್, ಕರ್ನಾಟಕ ಜಾಬ್ ಆಪರ್ಚುನಿಟೀಸ್ ಕೊಡೋಕ್ಕೆ ಪವರ್ ಹೌಸು, ಬೇರೆ ಕಡೆಯಿಂದ ಜನ ಬಂದು ಇಲ್ಲಿ ಸೆಟಲ್ ಆಗ್ತಾರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗೆ. ಅವಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಅದು ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ಮಾಡ್ತಾಯಿದ್ದೀವಿ. ನಮಗೆ ನ್ಯಾಷನಲ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್ ಕೊಡ್ತಾಯಿದೆ, ಕೊಡ್ತಾ ಇಲ್ಲ. ನಮ್ಮ MPs ಏನು ಮಾಡ್ತಾ ಇದ್ದಾರೆ? 26 ಜನ ಪಾರ್ಲಿಮೆಂಟ್ನಲ್ಲಿದ್ದಾರೆ. ಒಂದು ಸಾರಿ ಬಾಯಿ ಬಿಟ್ಟು ಕೇಳಿದ್ದಾರಾ ಕರ್ನಾಟಕ ಹಿತದಲ್ಲಿ? ನಿಮಗೆ ನಾನು ಒಂದು ಪ್ರಶ್ನೆ ಮಾಡೋದವ್ರಿಗೆ ಒಂದು ಇನ್ಸ್ಟೆನ್ಸ್ ತೋರಿಸಿ. ನಮ್ಮ ಕರ್ನಾಟಕ MPs 26ನಲ್ಲಿ ಪಾರ್ಲಿಮೆಂಟ್ರಿ ಡಿಬೇಟ್ನಲ್ಲಿ ಒಂದು ಮಾರ್ಕ್ ಮಾಡಿರೋದು. ನನ್ನ ಪ್ರಶ್ನೆ ಕೇಳ್ತಾ ಇರೋದು. ಸೊ 2 ವಿಷಯಕ್ಕೆ ಪಾಪ್ಯುಲರ್ ಇದ್ದಾರೆ, ತಮ್ಗೆ ಗೊತ್ತು ಯಾವ 2 ವಿಷಯ ಅಂತ. ಸರ್, ಕೇಂದ್ರದಲ್ಲಿ BJP ಪರವಾದಂಥ ಅಲೆ ಇದೆಯಾ, ಕಾಂಗ್ರೆಸ್ ಪರವಾದಂಥ ಅಲೆ ಇದೆಯಾ ಸರ್? ನೋಡಿ, ನಾವು ಪೂರ್ತಿ ಪ್ರಯತ್ನ ಪಡ್ತಾಯಿದ್ದೀವಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಸರ್ಕಾರ ಮಾಡಬೇಕಂತ. ಅದು ನಮ್ಮ ಗೋಲು ಏಮ್ ಇದೆ, ಅದು ನಮಗೆ ಖಂಡಿತ ವಿಶ್ವಾಸ ಇದೆ. ಮನ್ಸೂರ್ ಅಲಿ ಖಾನ್ ಅವರು ಎಷ್ಟು ಮತಗಳ ಅಂತರದಿಂದ ಗೆಲ್ತಾರೆ ಸರ್? ನಾನು ಹೇಳಿದೆ ಪ್ರೀವಿಯಸ್ 1 ಲಕ್ಷದಿಂದ ಗೆಲ್ತೀನಿ ಅಂತ. ಇದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರ ಮಾತು. 1 ಲಕ್ಷ ಮತಗಳ ಅಂತರಗಳಿಂದ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಮಾತನ್ನು ಕೂಡ ಗೆಲ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರೇಮ್ ಜೊತೆ ಕೃಷ್ಣ, Freedom TV ಬೆಂಗಳೂರು.